ರಾಜಕೀಯದಲ್ಲಿ ಈ ಘೋಷಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ವಿಧಾನಸಭೆಯ ಗದ್ದಲ ಯಾವ ರೀತಿ ಆಗ್ತಾ ಇದೆ ವಿಪಕ್ಷಗಳಿಂದ ಇದೇ ಘೋಷಣೆ ವಿಚಾರಕ್ಕೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಈಗ ವಿಧಾನ ಪರಿಷತ್ನಲ್ಲೂ ಕೂಡ ಇದೇ ವಿಚಾರವನ್ನ ಮುಂದಿಟ್ಕೊಂಡು ವಿಪಕ್ಷಗಳು ಆಡಳಿತ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಾಗಾಗಿ ನಾವು ಪ್ರತಿ ಬಾರಿ ಹೇಳ್ತಾ ಇರೋದು ಬಿಜೆಪಿ ನಾಯಕರು ಪ್ರಮುಖ ಅಸ್ತ್ರ ಮಾಡ್ಕೊಳ್ತಿದ್ದಾರೆ. ಬಟ್ ಇನ್ನೂ ಕೂಡ ಪೊಲೀಸರ ತನಿಖೆ ಆಗ್ತಾ ಇದೆ. ನಿಜಕ್ಕೂ ಪಾಕಿಸ್ತಾನದ ಪರವಾಗಿ ಘೋಷಣೆಗಳನ್ನ ಕೂಗಲಾಗಿದೆಯಾ? ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಂಪೂರ್ಣ ರೀತಿಯ ತನಿಖೆ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದರ ಮಧ್ಯದಲ್ಲಿ ವಿಧಾನ ಪರಿಷತ್ನಲ್ಲೂ ಕೂಡ ಬಿಜೆಪಿ ಸದಸ್ಯರು ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಸರ್ಕಾರ ಕಾಂಚಿ ಪಿಂಚಿಗಳಿಂದ ಅಧಿಕಾರಕ್ಕೆ ಬಂದಿಲ್ಲ. ಬಿಜೆಪಿ ಸದಸ್ಯರ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಗೌರವದಿಂದ ಮಾತಾಡಬೇಕು. ಗೌರವದಿಂದ ಮಾತಾಡಬೇಕು. ಗೌರವದಿಂದ ಮಾತಾಡಬೇಕು. ನೋಡಿ, ರಾಜ್ಯ ರಾಜಕೀಯದಲ್ಲಿ ಎಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಪಾಕ್ ಪರವಾಗಿ ಘೋಷಣೆ ಕೂಗಲಾಗಿದೆ ಅನ್ನುವಂಥ ಆರೋಪವನ್ನ ಮುಂದಿಟ್ಕೊಂಡು ಬಿಜೆಪಿ ನಾಯಕರು ಕೂಡ ಇವತ್ತು ಸದನದ ಒಳಗೂ ಹೊರಗೂ ಯಾವ ರೀತಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಬರೀ ಬಿಜೆಪಿ ಮಾತ್ರ ಅಲ್ಲ, ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಕೂಡ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಸದನದಲ್ಲೂ ಕೂಡ ಇದೇ ವಿಚಾರಗಳು ಯಾವ ರೀತಿ ವಾಗ್ದಾಳಿಗೆ ಕಾರಣ ಆಯಿತು, ಉತ್ತರ ಪ್ರತ್ಯುತ್ತರಗಳು ಯಾವ ರೀತಿ ಸಿಗ್ತಾ ಇತ್ತು ನಾಯಕರಿಂದ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಆದ್ರೆ ಗಮನಿಸಬೇಕಾಗಿರುವಂತಹ ವಿಚಾರ, ಪಾಕಿಸ್ತಾನದ ಪರ ಘೋಷಣೆ ಕೂಗ್ತಾ ಇದ್ದಂತೆ ನಿನ್ನೆ ಬಾಯಿ ಬಂದ್ ಮಾಡಲಾಗಿತ್ತು. ಯಾರು ಕೂಗ್ತಾ ಇದ್ನಲ್ಲ ಆತನ ಬಾಯಿಯನ್ನ ಮುಚ್ಚಿಸೋ ಪ್ರಯತ್ನಗಳಾಯ್ತು. ನಿನ್ನೆ ಘೋಷಣೆ ಕೂಗಿದವನ ಬಾಯಿ ಮುಚ್ಚಿಸಿದ್ದಾನೆ ಮತ್ತೊಬ್ಬ. ಆತ ನಾಸೀರ್ ಪರವೇ ಘೋಷಣೆ ಕೂಗಿಸಿದ್ರೆ ಆತನ ಬಾಯಿ ಮುಚ್ಚಿಸಿದ್ದು ಏಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಲವಂತವಾಗಿ ಬಾಯಿ ಮುಚ್ಚಿಸೋ ಅಗತ್ಯ ಇತ್ತ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ ಕಾಂಗ್ರೆಸ್ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಹೇಳೋದು ಪಾಕ್ ಪರವಾಗಿ ಘೋಷಣೆ ಆಗಿಲ್ಲ, ಆದ್ರೆ ನಾಸಿರ್ ಪರವಾಗಿ ಘೋಷಣೆಗಳನ್ನ ಕೂಗಲಾಗಿದೆ, ಅದನ್ನ ಬಿಜೆಪಿಯವರು ತಿರುಚುತ್ತಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಿದ್ದಾರೆ. ಆದ್ರೆ ನಿನ್ನೆ ಆಗಿರುವಂತಹ ಘಟನಾವಳಿಗಳನ್ನ ಗಮನಿಸಿದ್ರೆ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇರೋದು. ನಾಸಿರ್ ಪಕ್ಕದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗ್ತಾ ಇದ್ದಂತೆ ಪಕ್ಕದಲ್ಲೇ ಮತ್ತೊಬ್ಬ ಇರ್ತಾನೆ. ಆತನ ಬಾಯಿ ಮುಚ್ಚಿಸೋ ಪ್ರಯತ್ನ ಮಾಡ್ತಾನೆ. ಆದರೆ ನಾಸಿರ್ ಪರವಾಗಿ ಘೋಷಣೆ ಕೂಗಿದ್ರೆ ಆತನ ಬಾಯಿ ಮುಚ್ಚಿಸೋ ಅಗತ್ಯ ಇತ್ತ? ಯಾಕೆ ಬಾಯಿ ಮುಚ್ಚಿಸೋ ಪ್ರಯತ್ನಗಳಾಯಿತು? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಕಾಂಗ್ರೆಸ್ ನಾಯಕರು ಉತ್ತರ ಕೊಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಬಿಜೆಪಿ ನಾಯಕರು ಇದೇ ಆರೋಪವನ್ನು ಮುಂದಿಟ್ಕೊಂಡು ಪ್ರಮುಖ ಅಸ್ತ್ರ ಮಾಡಿಕೊಂಡು ಆಡಳಿತ ಪಕ್ಷದ ವಿರುದ್ಧ ಸದನದ ಒಳಗೂ ಹೊರಗೂ ಯಾವ ರೀತಿ ಹೋರಾಟ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಆದ್ರೆ ಪ್ರಶ್ನೆ ಇರೋದು ಬಸವರಾಜ್, ನಿನ್ನೆ ಕಾಂಗ್ರೆಸ್ ನಾಯಕರು ಆತ ನಾಸಿರ್ ಪರವಾಗಿ ಘೋಷಣೆ ಕೂಗಿದ್ದು ಅಂತ ಹೇಳ್ತಾ ಇದ್ರು. ಆದ್ರೆ ನಾಸಿರ್ ಪಕ್ಕದಲ್ಲಿದ್ದಂತ ವ್ಯಕ್ತಿ ಪಾಕಿಸ್ತಾನದ ಪರ ಘೋಷಣೆ ಕೂಗ್ತಾ ಇದ್ದಂತೆ ಆತನ ಬಾಯಿ ಮುಚ್ಚಿಸಲಾಯಿತು. ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಬಸವರಾಜ್.
ಶ್ರುತಿ, ಬಹಳ ಪ್ರಮುಖವಾಗಿ ನಿನ್ನೆ ರಾಜ್ಯಸಭಾ 3 ಸ್ಥಾನಗಳನ್ನು ಗೆದ್ದರೂ ಕೂಡ ಕಾಂಗ್ರೆಸ್ ಸಂಭ್ರಮಾಚರಣೆ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಯಾರೋ ಒಬ್ಬ ಮಾಡಿದಂಥ ಅಚಾತುರ್ಯ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮಗ್ಗಲು ಮುಳ್ಳಾಗಿ ಪರಿಣಮಿಸಿದೆ. ಯಾಕಂದರೆ ವಿಧಾನಸೌಧದ ಹೊರಗೂ ಮತ್ತು ಒಳಗೂ ಪ್ರತಿಪಕ್ಷವಾದಂಥ BJP ಎರಡೂ ಸದನಗಳಲ್ಲೂ ಕೂಡ ಬೆಳಗ್ಗಿನಿಂದ ಆಡಳಿತಾರೂಢ ಸರ್ಕಾರದ ಮೇಲೆ ವಾಗ್ದಾಳಿಯನ್ನು ಮಾಡ್ತಾ ಇದೆ, ಮೇಲಿಂದ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದೆ. ಎಲ್ಲಿಂದ ಅಂದರೆ ಭಾರತ ವಿಭಜನೆ ಯಾವಾಗ ಆಯಿತು 1947ನಿಂದ ಕೂಡ ಕಾಂಗ್ರೆಸ್ ಈ ಥರದ ಒಂದು ಧೋರಣೆಯನ್ನು ಅನುಸರಿಸ್ಕೊಂಡು ಬರ್ತಾ ಇದೆ ಅನ್ನುವಂಥ ವಾಗ್ದಾಳಿಯನ್ನು ಉಭಯ ಸದನಗಳಲ್ಲಿ BJP ಸದಸ್ಯರು ಮಾಡ್ತಾನೆ ಇದ್ದಾರೆ. ಅದಕ್ಕೆ ಪ್ರತಿತಂತ್ರವಾಗಿ ಕಾಂಗ್ರೆಸ್ ಕೂಡ ಒಂದಷ್ಟು ತಿರುಗೇಟು ಕೊಡುವಂಥ ಕೆಲಸ ಮಾಡ್ತಾ ಇದೆ. ಆದರೆ ಬಂದಿರೋ ವಿಚಾರ ಆದಲ್ಲ. ಈಗ ಬಂದಿರತಕ್ಕಂಥದ್ದು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ದಾರೆ ಅನ್ನುವಂಥ ಏನು ಆರೋಪ ಇದೆ, ಆತನನ್ನು ಬಂಧನ ಮಾಡ್ತೇವೆ, ಆತ ಯಾರು ಅನ್ನೋದು ಪತ್ತೆ ಹಚ್ತೇವೆ ಅನ್ನುವಂಥದ್ದನ್ನು ಸರ್ಕಾರ ಹೇಳ್ತಾ ಇಲ್ಲ. ವರದಿ ಬರಬೇಕು, ವರದಿ ತಂದ ತಕ್ಷಣ FSIL ಆಡಿಯೋ ವರದಿ ತಗೊಂಡು ಅದು ಯಾರನ್ನೋದು ಕೂಗಿದಾನೋ ಇಲ್ಲ ಅನ್ನೋದನ್ನು ನೋಡಿ ಆಮೇಲೆ ನಾವು ಕ್ರಮ ತೆಗೆದುಕೊಳ್ತೇವೆ ಅನ್ನುವಂಥ ಮಾತುಗಳನ್ನು ಸರ್ಕಾರ ಸದನದಲ್ಲಿ ಉತ್ತರ ಕೊಡ್ತಾ ಇದೆ. ಹೀಗಾಗಿ ಪದೇ ಪದೇ ಆಡಳಿತಾರೂಢ ಪಕ್ಷದ ಸದಸ್ಯರು ಕೊಡ್ತಕ್ಕಂಥ ಉತ್ತರ ವಿರೋಧ ಪಕ್ಷದ ಸದಸ್ಯರನ್ನು ಕೆರಳಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ದು ತಪ್ಪನ್ನುವಂಥದ್ದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಬಿಟ್ಟು ಒಂದು ತಪ್ಪನ್ನುವಂಥದ್ದನ್ನು ಪದೇ ಹೇಳುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕಾಗಿತ್ತು. ಆದರೆ ಆ ರೀತಿಯಾದಂಥ ಅವಘಡಗಳು ಆಗಿಲ್ಲ ಅನ್ನುವಂಥ ಒಂದಷ್ಟು ಸಮರ್ಥನೆಗಳನ್ನು ಕೊಡ್ತಾ ಇರುವಂಥದ್ದು ಸದ್ಯ ರಾಜಕೀಯವಾಗಿ ತಿರುವುಗಳನ್ನು ಉಭಯ ಸದನಗಳಲ್ಲೂ ಪಡೆದುಕೊಳ್ತಾ ಇದೆ. ಶ್ರುತಿ. ಓಕೆ ಬಸವರಾಜ್.